ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಸಿನಿಮಾ ಸಂತೆ ಚಾನೆಲ್ಗೆ. ಇಲ್ಲಿ ನಾವು ನಿಮಗೆ ಹೊಸ ಹಳೆಯ ಸಿನಿಮಾಗಳ ಬಗ್ಗೆ ಕ್ಲೀನ್, ಸ್ಪಷ್ಟ ಮತ್ತು ರಿಯಲ್ ಒಪಿನಿಯನ್ ಕೊಡ್ತೀವಿ. ಇಂದಿನ ವಿಡಿಯೋದಲ್ಲಿ ಕನ್ನಡಕ್ಕೆ ಡಬ್ ಆಗಿ ಯೂಟ್ಯೂಬ್ನಲ್ಲಿ ದೊರೆಯೋ ಒಂದು ವಿಭಿನ್ನ ಹಾರರ್ ಥ್ರಿಲ್ಲರ್ ಬಗ್ಗೆ ಮಾತಾಡೋಣ. ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಮ್ಮ ಸಿನಿಮಾ ಸಂತೆ ಫ್ಯಾಮಿಲಿಗೆ ಸೇರ್ಪಡೆಯಾಗಿ. ಫೂಂಕ್ 2 ಈ ಸಿನಿಮಾದಲ್ಲಿ ಒಂದು ಬಾರಿ ಡಿಫೀಟ್ ಆಗಿದ್ದ ಈವಿಲ್ ಸ್ಪಿರಿಟ್ ಮತ್ತೆ ಕಮ್ಬ್ಯಾಕ್ ಆಗೋದು ಮುಖ್ಯ. ಫೂಂಕ್ 2ನಲ್ಲಿ ರಾಜೀವ್ ಅವರ ಫ್ಯಾಮಿಲಿ ಹೊಸ ಹೌಸ್ಗೆ ಶಿಫ್ಟ್ ಆಗ್ತಾರೆ, ಹೊಸ ಲೈಫ್ ಸ್ಟಾರ್ಟ್ ಮಾಡೋಕೆ. ಆದ್ರೆ ಅವರಿಗೆ ಗೊತ್ತಿರಲ್ಲ, ಮಧು ಎಂಬ ಬ್ಲ್ಯಾಕ್ ಮ್ಯಾಜಿಕ್ ವುಮನ್ ಆತ್ಮ ಮತ್ತೆ ರಿಟರ್ನ್ ಆಗ್ತಾಳೆ. ಮೊದಲ ಸಿನಿಮಾದಲ್ಲಿ ಮಧು ಡೆಡ್ ಅಂತ ಥಾಟ್ ಮಾಡ್ತಿದ್ರು, ಆದ್ರೆ ಅವಳ ಆಂಗರ್, ರಿವೆಂಜ್, ಪೇನ್ ಇವೆಲ್ಲ ಸೇರಿ ಅವಳ ಆತ್ಮ ಮತ್ತೆ ಮನೆಯ ಕಡೆ ಬರುತ್ತದೆ. ಮೊದಲಿಗೆ ಮಕ್ಕಳಾದ ರಾಕ್ಷಾ ಮತ್ತು ರೋಹನ್ ಇವರನ್ನೇ ಟಾರ್ಗೆಟ್ ಮಾಡ್ತಾಳೆ. ನೈಟ್ ಟೈಮ್ನಲ್ಲಿ ಫುಟ್ ಸ್ಟೆಪ್ಸ್ ಕೇಳಿಸ್ತವೆ, ವಿಂಡೋ ನಾಕ್ ಸೌಂಡ್ಸ್ ಬರ್ತವೆ, ಟಾಯ್ಸ್ ತಾನೇ ಸೆಲ್ಫ್ ಮೂವ್ ಆಗ್ತವೆ. ಈ ಕ್ಷಣಗಳು ಆಡಿಯನ್ಸ್ಗೆ ಪ್ಯೂರ್ ಹಾರರ್ ಫೀಲಿಂಗ್ ಕೊಡ್ತವೆ. ಸ್ಟೋರಿ ಮುಂದುವರಿದಂತೆ ಮಧು ಆತ್ಮ ಸ್ಲೋಲಿ ಅರ್ತಿ ಅವರನ್ನು ಕಂಟ್ರೋಲ್ ಮಾಡಲು ಟ್ರೈ ಮಾಡ್ತಾಳೆ. ಮನೆಯೊಳಗೆ ವಿಯರ್ಡ್ ಬಿಹೇವಿಯರ್ ಕಾಣಿಸ್ತದೆ, ಸಡನ್ ಮೂಡ್ ಚೇಂಜಸ್, ಸ್ಕೇರಿ ಎಕ್ಸ್ಪ್ರೆಷನ್ಸ್. ಸ್ಲೋಲಿ ಟೆನ್ಷನ್ ಫುಲ್ ಆಗಿ ಬಿಲ್ಡ್ ಆಗ್ತದೆ. ಕಿಚ್ಚ ಸುದೀಪ್ ಸರ್ ರಾಜೀವ್ ಕ್ಯಾರೆಕ್ಟರ್ನಲ್ಲಿ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಫ್ಯಾಮಿಲಿಯನ್ನು ಪ್ರೊಟೆಕ್ಟ್ ಮಾಡಲು ಅವರ ಸ್ಟ್ರಗಲ್ ಥ್ರಿಲ್ಲರ್ ಫೀಲ್ ಅನ್ನು ಇನ್ಕ್ರೀಸ್ ಮಾಡ್ತದೆ. ಈ ಸಿನಿಮಾದ ಮೇನ್ ಹೈಲೈಟ್ ಡಾರ್ಕ್ ಅಟ್ಮಾಸ್ಫಿಯರ್, ಎಂಟಿ ರೂಮ್ಸ್, ಲಾಂಗ್ ಕಾರಿಡಾರ್ಸ್, ಸಡನ್ ಸೈಲೆನ್ಸ್ ಮತ್ತು ಅದರ ನಂತರ ಆಗೋ ಸಡನ್ ಶಾಕ್. ಇವು ಆಡಿಯನ್ಸ್ನನ್ನು ಸೀಟ್ ಕಡೆಯ ಹಿಡ್ಕೊಳ್ಳುವಂತೆ ಮಾಡ್ತದೆ. ಫೂಂಕ್ 2 ಒಂದು ಪ್ಯೂರ್ ರಿವೆಂಜ್ ಹಾರರ್ ಸಿನಿಮಾ. ಕಿಡ್ಸ್ ಡೇಂಜರ್, ಪೊಸಿಷನ್ ಸೀನ್ಸ್ ಮತ್ತು ಕ್ಲೈಮ್ಯಾಕ್ಸ್ನಲ್ಲಿ ಫ್ಯಾಮಿಲಿ ಸರ್ವೈವಲ್ ಫೈಟ್ ಇವೆಲ್ಲ ಸೇರಿ ಸಿನಿಮಾ ಎಂಗೇಜಿಂಗ್ ಆಗಿ ಫೀಲ್ ಕೊಡ್ತದೆ. ಕನ್ನಡ ಡಬ್ಬಿಂಗ್ ಕೂಡ ಕ್ಲೀನ್ ಆಗಿದೆ, ಸೊ ಸ್ಟೋರಿಗೆ ಕನೆಕ್ಟ್ ಆಗೋದು ಈಸಿ. ಅಕೀರಾ ಅಂತ ಹೇಳೋದು ನಮ್ಮ ಹೀರೋಯಿನ್. ಅವಳೊಬ್ಳು ಸೌಂಡ್ ಡಿಸೈನರ್. ಒಂದು ದಿನ ಹಿಲ್ ಸ್ಟೇಷನ್ಗೆ ವರ್ಕ್ಗಾಗಿ ಹೋಗ್ತಾಳೆ. ಅಲ್ಲಿಂದಲೇ ಸ್ಟೋರಿ ಶುರುವಾಗುತ್ತೆ. ಅಲ್ಲಿ ಇರೋ ಒಂದು ಆಂಟಿಕ್ ಶಾಪ್ನಲ್ಲಿ ಅವಳು ಸಿಂಡ್ರೆಲಾ ಡ್ರೆಸ್ ನೋಡ್ತಾಳೆ. ಕ್ಯೂಟ್ ಇದೆ ಅಂತ ಅದನ್ನ ತೆಗೆದುಕೊಂಡು ಬರುತ್ತಾಳೆ. ಆದ್ರೆ ಇದು ನಾರ್ಮಲ್ ಡ್ರೆಸ್ ಅಲ್ಲ. ಇಲ್ಲಿ ಮೊದಲ ಟ್ವಿಸ್ಟ್ ಶುರುವಾಗುತ್ತದೆ. ಡ್ರೆಸ್ ಮನೆಗೆ ಬಂದ ಮೇಲಾಗಲೇ ಅಕೀರಾ ಲೈಫ್ ಸಂಪೂರ್ಣ ಚೇಂಜ್ ಆಗುತ್ತೆ. ರಾತ್ರಿ ಸ್ಟ್ರೇಂಜ್ ಸೌಂಡ್ಸ್, ಶ್ಯಾಡೋ ಮೂಮೆಂಟ್ಸ್ ಮತ್ತು ವಿಚಿತ್ರ ಪ್ಯಾರಾನಾರ್ಮಲ್ ಮೂಮೆಂಟ್ಸ್. ಯಾರೋ ಹಿಂಬದಿಯಿಂದ ನೋಡ್ತಿದ್ದಾರೆ ಅನ್ನೋ ಫೀಲಿಂಗ್. ಈ ಭಾಗದಲ್ಲಿ ಸಸ್ಪೆನ್ಸ್ ತುಂಬಾ ಗಟ್ಟಿಯಾಗಿ ಬಿಲ್ಡ್ ಆಗುತ್ತೆ. ಇದಕ್ಕೆ ಜೊತೆಯಲ್ಲಿ ಸಿಟಿಯಲ್ಲಿ ಸೀರಿಯಲ್ ಮರ್ಡರ್ಸ್ ಆಗ್ತಿರುತ್ತವೆ. ಪೊಲೀಸ್ ನೇರವಾಗಿ ಅಕೀರಾ ಮೇಲೆಯೇ ಡೌಟ್ ಮಾಡ್ತಾರೆ. ನೀನೇ ಗಿಲ್ಟಿ ಅಂತ ಅವಳನ್ನು ಅರೆಸ್ಟ್ ಮಾಡ್ತಾರೆ. ಆದ್ರೆ ಅಕೀರಾ ಸ್ಪಷ್ಟವಾಗಿ ಹೇಳ್ತಾಳೆ, ನಾನು ಮಾಡಿಲ್ಲ, ಯಾರೋ ನನ್ನ ಮೇಲೆ ಪ್ಲಾನ್ ಮಾಡಿ ಹಾಕ್ತಿದ್ದಾರೆ. ಭಯ, ಅನುಮಾನ ಮತ್ತು ಸೂಪರ್ ನ್ಯಾಚುರಲ್ ಘಟನೆಗಳು ಒಟ್ಟಾಗಿ ಮೂವಿಗೆ ಒಂದು ಡಾರ್ಕ್ ಮೂಡ್ ಕೊಡುತ್ತವೆ. ಸ್ಟೋರಿ ನಿಧಾನವಾಗಿ ಬಿಚ್ಚೋದು ರಾಮ್ಯಾ ಅಂತದ್ದೊಬ್ಬ ರಿಚ್ ಗರ್ಲ್ ಬಗ್ಗೆ. ಅವಳ ಮೇಲೆ ನಡೆದ ಅನ್ಯಾಯ, ಕ್ರೌರ್ಯ ಇವೆಲ್ಲ ಸಿಂಡ್ರೆಲ್ಲಾ ಡ್ರೆಸ್ಗೆ ಕನೆಕ್ಟ್ ಆಗಿರೋ ಹಿಡನ್ ಟ್ರೂತ್. ಕ್ಲೈಮ್ಯಾಕ್ಸ್ನಲ್ಲಿ ಈ ಡ್ರೆಸ್ ಹಿಂದೆ ಯಾರು ಯೂಸ್ ಮಾಡ್ತಿದ್ರು, ಯಾರು ನೋವು ಅನುಭವಿದ್ರು ಎಲ್ಲವೂ ಸ್ಪಷ್ಟವಾಗುತ್ತದೆ. ಈ ಸಿನಿಮಾದ ಹೈಲೈಟ್ ರಾಯ್ ಲಕ್ಷ್ಮಿ ನಟನೆ. ಅವಳ ಫಿಯರ್, ಅವಳ ಆಂಗರ್, ಅವಳ ಕನ್ಫ್ಯೂಷನ್ ಪ್ರತಿ ಸೀನ್ನಲ್ಲಿ ಸ್ಪಷ್ಟ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾರರ್ ಮೂಡ್ಗೆ ದೊಡ್ಡ ಬೂಸ್ಟ್ ಕೊಡುತ್ತೆ. ಲೈಟಿಂಗ್, ಕಲರ್ ಟೋನ್ ಎಲ್ಲವೂ ಸೇರಿ ಒಳ್ಳೆ ಥ್ರಿಲ್ಲರ್ ವೈಬ್ ರೆಡಿ ಮಾಡುತ್ತವೆ. ಮೂವಿ ನಂಬರ್ 3 ಇಜ್ರಾ. ಈ ಹಾರರ್ ಥ್ರಿಲ್ಲರ್ನಲ್ಲಿ ನಾವು ನೋಡೋದು ರಂಜನ್ ಮತ್ತು ಪ್ರಿಯಾ, ಹೊಸ ಲೈಫ್ ಶುರು ಮಾಡೋ ಕಪಲ್. ಅವರು ಫೋರ್ಟ್ ಕೊಚ್ಚಿಗೆ ಶಿಫ್ಟ್ ಆಗುತ್ತಾರೆ. ಆದರೆ ಅಲ್ಲಿನಿಂದ ಸ್ಟೋರಿ ಸ್ಲೋಲಿ ಡಾರ್ಕ್ ಆಗುತ್ತಾ ಹೋಗುತ್ತದೆ. ಒಂದು ದಿನ ಪ್ರಿಯಾ ಒಂದು ಓಲ್ಡ್ ಜೂವಿಷ್ ಆಂಟಿಕ್ ಬಾಕ್ಸ್ ತರುತ್ತಾಳೆ. ಫಸ್ಟ್ ಲುಕ್ಗೆ ಅದು ನಾರ್ಮಲ್ ಆಂಟಿಕ್ ಐಟಮ್ ಆಗಿ ಕಾಣುತ್ತೆ, ಆದರೆ ಅದು ಅವರ ಲೈಫ್ ಚೇಂಜ್ ಮಾಡೋ ಬಿಗ್ ರೀಸನ್ ಆಗುತ್ತದೆ. ಅವರ ಮನೆಯಲ್ಲಿ ಸ್ಮಾಲ್ ಸ್ಟ್ರೇಂಜ್ ಇನ್ಸಿಡೆಂಟ್ಸ್ ಸ್ಟಾರ್ಟ್ ಆಗುತ್ತವೆ. ಡೋರ್ಸ್ ಸ್ವತಃ ಓಪನ್ ಕ್ಲೋಸ್ ಆಗೋದು, ಲೈಟ್ಸ್ ಫ್ಲಿಕ್ಕರ್ ಆಗೋದು, ಪ್ರಿಯಾಗೆ ಅರ್ಥವಾಗದ ಶ್ಯಾಡೋ ಮೂಮೆಂಟ್ಸ್ ಕಾಣಿಸೋದು. ಇದು ನಾರ್ಮಲ್ ಅಲ್ಲ ಅನ್ನೋದನ್ನು ಆಡಿಯನ್ಸ್ಗೂ ಫೀಲ್ ಆಗುತ್ತೆ. ಆ ಬಾಕ್ಸ್ ಹಿಂದೆ ಇರುವುದು ಅಬ್ರಹಾಂ ಎಜ್ರಾ ಎಂಬ ಜೂವಿಷ್ ಮ್ಯಾನ್ನ ರೆಸ್ಟ್ಲೆಸ್ ಸ್ಪಿರಿಟ್. ಅವನಿಗೆ ಪೀಸ್ ಏಕೆ ಸಿಗಲಿಲ್ಲ? ಸ್ಟೋರಿ ಸ್ಲೋಲಿ ರಿವೀಲ್ ಆಗುತ್ತಾ ಹೋಗುತ್ತದೆ. ಎಜ್ರಾಗೆ ರೋಸಿ ಎನ್ನುವ ಕ್ರಿಶ್ಚಿಯನ್ ಹುಡುಗಿಯ ಜೊತೆ ಫರ್ಬಿಡನ್ ಲವ್ ಇತ್ತು, ಆದರೆ ಸೊಸೈಟಿ ಅಕ್ಸೆಪ್ಟ್ ಮಾಡಲಿಲ್ಲ. ಆ ಪೇನ್, ಆ ಸಪರೇಷನ್ ಈ ಎಲ್ಲದರಿಂದ ಅವನ ಆತ್ಮ ಬಾಕ್ಸ್ಗೆ ಬೈಂಡ್ ಆಗಿ
ಮ್ಯಾಲೆವಲೆಂಟ್ ಎಂಟಿಟಿಯಾಗಿ ಮಾರ್ಪಟ್ಟಿತ್ತು. ವರ್ಸ್ಟ್ ಆಗೋದು ಅಂದ್ರೆ ರಂಜನೆ ಪೊಸೆಸ್ಡ್ ಆಗುತ್ತಾನೆ. ಪ್ರಿಯಾ ಹೆಲ್ಪ್ಲೆಸ್. ಅವಳ ಮುಂದೆ ಒಂದೇ ಪರಿಹಾರ: ಎಕ್ಸಾರ್ಸಿಸಮ್. ಒಂದು ರಿಚುವಲ್, ಒಂದು ರಿಸ್ಕ್ ಮತ್ತು ಒಂದು ಲೈಫ್ ಆರ್ ಡೆತ್ ಬ್ಯಾಟಲ್. ಮೂವಿಯ ಕ್ಲೈಮ್ಯಾಕ್ಸ್ನಲ್ಲಿ ಸ್ಪಿರಿಟ್ಸ್, ಇಮೋಷನ್ಸ್ ಮತ್ತು ಇಂಟೆನ್ಸ್ ಮೊಮೆಂಟ್ಸ್ ಮಿಕ್ಸ್ ಆಗಿ ಒಂದು ಪವರ್ಫುಲ್ ಎಂಡಿಂಗ್ ಕೊಡುತ್ತದೆ. ಎಜ್ರಾ ಕನ್ನಡ ಡಬ್ನಲ್ಲಿ ಕೂಡ ತುಂಬಾ ಎಂಗೇಜಿಂಗ್ ಆಗಿ ಫೀಲ್ ಆಗುತ್ತದೆ. ನಂಬರ್ 2, ಪೆಟ್ರೋಮ್ಯಾಕ್ಸ್. ಈ ಸಿನಿಮಾ ಹಾರರ್ ಕಾಮಿಡಿ ಮಿಕ್ಸ್ ಆಗಿ ಬರುತ್ತದೆ, ಆದರೆ ಕಥೆ ತುಂಬಾ ಸರಳ ಮತ್ತು ಕೊನೆಯಲ್ಲಿ ಎಮೋಷನಲ್ ಟಚ್ ಕೂಡ ಇದೆ. ಸರ್ವನನ್ ಅನ್ನೋ ಒಬ್ಬ NRI ತಂದೆ ತಾಯಿ ಸತ್ತ ನಂತರ ತನ್ನ ದೊಡ್ಡ ಬಂಗ್ಲೋನನ್ನು ಮಾರಾಟಕ್ಕೆ ಇಡುತ್ತಾನೆ. ಆದರೆ ಈ ಮನೆಯಲ್ಲಿ ಭೂತ ಇದೆ ಅನ್ನೋ ವದಂತಿ ಹಬ್ಬುಚ್ಚಿದ್ದಂತೆ ಮನೆ ನೋಡಲು ಬಂದವರು ಕೂಡ ಹಿಂದಿರುಗುತ್ತಾರೆ. ಇದಕ್ಕೆ ಬೇಸತ್ತ ಸರ್ವನನ್ ಈ ಮನೆ ಸುರಕ್ಷಿತ ಅಂದ್ರೆ ಸಾಬೀತು ಮಾಡಬೇಕು ಅಂತ ತೀರ್ಮಾನ ಮಾಡುತ್ತಾನೆ. ಅವನು ಹಣಕ್ಕೆ ತುರ್ತಾಗಿ ಇರೋ 4 ಜನರನ್ನು ಕೆಲವು ದಿನ ಮನೆಯೊಳಗೆ ತಂಗಲು ಕರೆದೊಯ್ಯುತ್ತಾನೆ. ಈ 4 ತುಂಬಾ ವಿಭಿನ್ನ. ಒಬ್ಬನು ರಾತ್ರಿ ಕುರುಡು, ಒಬ್ಬನು ಕಿವಿ ಕೇಳಿಸೋ ಸಮಸ್ಯೆ ಇರುವವನು, ಇನ್ನೊಬ್ಬನಿಗೆ ಹೃದಯ ಸಮಸ್ಯೆ, ಮತ್ತೊಬ್ಬನು ಯಾವುದಕ್ಕೂ ಹೆದರದೇ ಇರೋ ಡೇರ್ ವ್ಯಕ್ತಿ. ಇವರು ಮನೆಗೆ ಸೇರುತ್ತಾರೆ. ರಾತ್ರಿ ಹೊತ್ತು ಸಣ್ಣ ಸದ್ದು ಬಂದರೂ ಅವರಿಗೆ ಅದು ಘೋರ ಹಾರರ್ ಸಿಗ್ನಲ್ ಅನ್ನಿಸಿದಂತಾಗುತ್ತದೆ. ಹೀಗಾಗಿ ಮನೆಯೊಳಗೆ ನಡೆಯೋ ಪ್ರತಿ ಸೀನ್ ಕೂಡ ಕಾಮಿಡಿ ಮತ್ತು ಗಾಬರಿ ಮಿಕ್ಸ್ ಆಗಿ ಕಾಣಿಸಿಕೊಂಡು ಪ್ರೇಕ್ಷಕರಿಗೂ ಫನ್ ಕೊಡುತ್ತದೆ. ಆದರೆ ದೊಡ್ಡ ಟ್ವಿಸ್ಟ್ ಬರುತ್ತದೆ 2ನೇ ಭಾಗದಲ್ಲಿ. ಅಲ್ಲಿ ನಮಗೆ ಗೊತ್ತಾಗುವುದು ಮನೆಯೊಳಗಿರುವ ಮೆಹ್ರಾ ಮತ್ತು ಅವಳ ಕುಟುಂಬವೇ ನಿಜವಾದ ಭೂತರು. ಇವರು ಜೀವಂತ ಜನರಿಗೆ ಭಯ ಹುಟ್ಟಿಸುತ್ತಿರುವುದು ಯಾದೃಚ್ಛಿಕವಲ್ಲ. ಅವರ ಹಿಂದೆ ಒಂದು ದುಃಖಭರಿತ ಎಮೋಷನಲ್ ಬ್ಯಾಕ್ ಸ್ಟೋರಿ ಇರುತ್ತದೆ. ಯಾಕೆ ಅವರು ಇಲ್ಲಿ ಸಿಲುಕಿಕೊಂಡಿದ್ದಾರೆ? ಯಾಕೆ ಅವರು ಮನೆಯ ಖರೀದಿದಾರರನ್ನು ಓಡಿಸುತ್ತಾರೆ? ಈ ಪ್ರಶ್ನೆಗಳ ಉತ್ತರಗಳು ಸ್ಲೋಲಿ ರಿವೀಲ್ ಆಗುತ್ತವೆ. ಒಟ್ಟಿನಲ್ಲಿ ಈ ಸಿನಿಮಾ ಹಾರರ್ಗಿಂತ ಹೆಚ್ಚು ಕಾಮಿಡಿ ಹೊಂದಿದ್ದು ಕ್ಲೈಮ್ಯಾಕ್ಸ್ನಲ್ಲಿ ಸ್ವಲ್ಪ ಭಾವನಾತ್ಮಕ ಸ್ವರ ಕೊಡುತ್ತದೆ. ಹಾರರ್ ಫನ್ ಮಿಕ್ಸ್ ಇಷ್ಟವಿರುವವರಿಗೆ ಯೂಟ್ಯೂಬ್ನಲ್ಲಿ ಸಿಗುವ ಕನ್ನಡ ಡಬ್ ಪೆಟ್ರೋಮ್ಯಾಕ್ಸ್ ಖಂಡಿತವಾಗಿ ಒಮ್ಮೆ ವೀಕ್ಷಿಸಬೇಕಾದ ಸಿನಿಮಾ. ನಂಬರ್ 1, ಐರಾ. ಈ ಮೂವಿ ಐರಾನಲ್ಲಿ ನಯನತಾರಾ ಡಬಲ್ ರೋಲ್ ಮಾಡಿದರೆಂಬುದು ಮೊದಲ ಹೈಲೈಟ್. ಸ್ಟೋರಿ ಸ್ವಲ್ಪ ಸ್ಲೋ ಆಗಿ ಆರಂಭವಾಗುತ್ತದೆ, ಆದರೆ ಟ್ವಿಸ್ಟ್ ಬರುವ ವೇಳೆಗೆ ಸೀನ್ಗಳ ಟೋನ್ ಸಂಪೂರ್ಣ ಬದಲಾಗುತ್ತದೆ. ಯಮುನಾ ಎಂಬ ಜರ್ನಲಿಸ್ಟ್ ಸಿಟಿ ಲೈಫ್ನ ಸ್ಟ್ರೆಸ್ನಿಂದ ಬೇಸತ್ತು ತನ್ನ ಅಜ್ಜಿಯ ವಿಲೇಜ್ ಹೌಸ್ಗೆ ಬರುತ್ತಾಳೆ. ಆದರೆ ಅವಳು ಊಹಿಸದ ರೀತಿಯಲ್ಲಿ ಆ ಮನೆಯಲ್ಲಿ ಸ್ಟ್ರೇಂಜ್ ಪ್ರೆಸೆನ್ಸ್ ಒಮ್ಮೆಲೆ ಶುರುವಾಗುತ್ತದೆ. ರಾತ್ರಿ ವೇಳೆ ಫುಡ್ ಸ್ಟೆಪ್ಸ್, ಲೈಟ್ಸ್ ಆಫ್ ಆಗೋ ಕ್ಷಣಗಳು, ಬಾಗಿಲುಗಳು ಜಾರೋ ಶಬ್ದ ಇವೆಲ್ಲ ಆಡಿಯನ್ಸ್ಗೆ ಕ್ರೀಪಿ ಫೀಲ್ ನೀಡುತ್ತವೆ. ಇನ್ನೊಂದು ಕಡೆ ಅಮುದನ್ ಎನ್ನುವವನು ಮಿಸ್ಟೀರಿಯಸ್ ಮರ್ಡರ್ಸ್ ಅನ್ನು ಇನ್ವೆಸ್ಟಿಗೇಟ್ ಮಾಡುತ್ತಿದ್ದಾನೆ. ಅವನ ಲವರ್ ಭವಾನಿಯ ಸಾವು ಅವನಿಗೆ ಜೀವನಪೂರ್ತಿ ನೋವು. ಮೊದಲಿಗೆ ಅದೊಂದು ಸಾಮಾನ್ಯ ಪ್ರಕರಣ ಎನಿಸುತ್ತದೆ, ಆದರೆ ಸ್ಲೋಲಿ ಅವನ ಇನ್ವೆಸ್ಟಿಗೇಷನ್ ಮತ್ತು ಯಮುನಾ ಹೌಸ್ನ ಹಾಂಟಿಂಗ್ ನಡುವೆ ಗೋಸ್ಟ್ ಕನೆಕ್ಷನ್ ಕಾಣಿಸುತ್ತದೆ. ಮೂವಿಯ ಮುಖ್ಯ ಟ್ವಿಸ್ಟ್ ಅಂದ್ರೆ ಯಮುನಾವನ್ನು ಹಂಟ್ ಮಾಡುತ್ತಿರುವ ಸ್ಪಿರಿಟ್ ಅದೇ ಭವಾನಿಯ ಆತ್ಮ. ತನ್ನ ದುಃಖಭರಿತ ಭೂತಕಾಲ ಮತ್ತು ಅನುಭವಿಸಿದ ಅನ್ಯಾಯಗಳಿಗೆ ರಿವೆಂಜ್ ಹುಡುಕುತ್ತಿರುವ ಆತ್ಮ. ಈ ಸತ್ಯ ಬಹಿರಂಗವಾಗುವ ಕ್ಷಣದಲ್ಲಿ ಆಡಿಯನ್ಸ್ಗೆ ಒಂದು ಇಮೋಷನಲ್ ಶಾಕ್ ಬರುತ್ತದೆ. ಘೋಸ್ಟ್ ಸೀನ್ಸ್ ಓವರ್ ಆಗಿಲ್ಲ, ಆದರೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮತ್ತು ಡಾರ್ಕ್ ಅಟ್ಮಾಸ್ಫಿಯರ್ ಮೂವಿಗೆ ಹಾರರ್ ಮತ್ತು ಸಿಂಪತಿ ಎರಡನ್ನೂ ಒಟ್ಟಿಗೆ ಕೊಡುತ್ತವೆ. ನಯನತಾರಾ ವಿಶೇಷವಾಗಿ ಭವಾನಿಯ ಪಾತ್ರದಲ್ಲಿ ಬಹಳ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ನೀಡಿದ್ದಾಳೆ. ವಿಲೇಜ್ ಸೆಟ್ಟಿಂಗ್ ಮತ್ತು ಕ್ಯಾಮರಾ ವರ್ಕ್ ಮೂವಿಗೆ ಪರ್ಫೆಕ್ಟ್ ಹಾಂಟಿಂಗ್ ಮೂಡ್ ಕೊಡುತ್ತವೆ. ಇವತ್ತು ನಿಮಗೆ ರೆಕಮೆಂಡ್ ಮಾಡಿರುವ ಹಾರರ್ ಥ್ರಿಲ್ಲರ್ ಮೂವೀಸ್ಗಳಲ್ಲಿ ಯಾವ ಮೂವಿ ನಿಮಗೆ ಹೆಚ್ಚು ಥ್ರಿಲ್ಲಿಂಗ್ ಫೀಲ್ ಕೊಡ್ತು ಅಂತ ಕೆಳಗೆ ಕಾಮೆಂಟ್ನಲ್ಲಿ ತಪ್ಪದೇ ಹೇಳಿ. ನಿಮ್ಮ ಕಾಮೆಂಟ್ ಕೂಡ ನಮಗೆ ನೆಕ್ಸ್ಟ್ ವಿಡಿಯೋಸ್ ರೆಡಿ ಮಾಡಲು ತುಂಬ ಸಪೋರ್ಟ್ ಆಗುತ್ತೆ. ಈ ಲಿಸ್ಟ್ ನಿಮಗೆ ಇಷ್ಟವಾದರೆ ಸಿನಿಮಾ ಸಂತೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಯೂಸ್ಫುಲ್ ಆದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಮ್ಮ ಚಾನಲ್ನಲ್ಲಿ ಇನ್ನೂ ತುಂಬ ಫ್ರೆಶ್ ಮೂವಿ ರಿವ್ಯೂಸ್, ಥ್ರಿಲ್ಲರ್ ಎಕ್ಸ್ಪ್ಲನೇಷನ್ಸ್, ಹಾರರ್ ಬ್ರೇಕ್ ಡೌನ್ಸ್ ಬರುತ್ತಿವೆ. ಸೊ ನೋಟಿಫಿಕೇಶನ್ ಬೆಲ್ ಅನ್ನು ಒಮ್ಮೆ ಟ್ಯಾಪ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋನಲ್ಲಿ. ಧನ್ಯವಾದಗಳು.